ವಾಗಿ ಮಾರ್ಕ್ ಬರೆದ ಪತ್ರಿಕೆ ಸುವಾರ್ಥ ಪುಸ್ತಕ, ಮಾರ್ಕನ್ನು ಬರೆದ ಸುವಾರ್ಥ ಪುಸ್ತಕ 5ನೇ ಅಧ್ಯಾಯದಲ್ಲಿ 22ರಿಂದ ಮಾರ್ಕನು 5ನೇ ಅಧ್ಯಾಯದಲ್ಲಿ ಮಾರ್ಕನು 5ರಲ್ಲಿ 22ರಿಂದ ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ 34ವರೆಗೆ ಓದಿನು ಯಾಯೀರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನೋ ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. 34ವರೆಗೆ ಆಯ್ತಾ? ಸರಿ, ಓಕೆ, ಅದಕ್ಕೆ ಸ್ವಲ್ಪ ಕಂಟಿನ್ಯೂ ಓದಬೇಕೇನಮ್ಮ? ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ, ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಸಾಕು, ಓಕೆ. ಇಲ್ಲಿ 2 ಸಂಭವಗಳನ್ನು ನೋಡ್ತೀವಿ. ಒಂದು ಸಂಭವ, 12 ವಯಸ್ಸು ಹುಡುಗಿ, ಓಕೆ, ಅವರಿಗಾಗಿ ಅವರ ತಂದೆ, ಆ ಮಗಳ ತಂದೆ ಯಬೀರ್ ಎಂಬ ಒಂದು ಪ್ರಾರ್ಥನಾ ಮಂದಿರ ಒಂದು ಲೀಡರ್, ಓಕೆ, ಸಭಾಪಾಲಕನು ಬಂದು ಕೇಳುತ್ತಾನೆ. ಇವಾಗ ನೋಡ್ರಿ, ಇದು ಸಂಭವ ಹೇಳ್ತೀನಿ. ಯೇಸು ಸ್ವಾಮಿ ಕೆನಸರೇತ್ ಎಂಬ ಒಂದು ಜಾಗಕ್ಕೆ ಬರುವಾಗ ಅಲ್ಲಿ ಮಸಾನದಲ್ಲಿ ಒಬ್ಬ ಇದ್ದಾನೆ, ಲೇಗಿಯೋನ್ ಎಂಬ ದೆವ್ವಗಳು ಹಿಡಿದಿದ್ದ ಒಬ್ಬ ಮನುಷ್ಯ ಇದ್ದಾನೆ. ಅವನಿಗೆ ದೇವರು ಏನು ಮಾಡ್ತಾರೆ, ಗುಣ ಕೊಡ್ತಾರೆ. ಗುಣ ಕೊಟ್ಟಿದ ತಕ್ಷಣ ಏನಾಯಿತು, ಅಲ್ಲಿ ಸೈತಾನೆಲ್ಲ ಬೇಡಿಕೊಂಡಿದ್ದಲ್ಲ ಅವನ ದೇವರ ಹತ್ರ, ಏನೆಂದು, ನನ್ನನ್ನು ಹಂದಿ ಒಳಗಡೆ ಕಲಸಿಗೆ ಪರ್ಮಿಷನ್ ಕೊಡ್ರಿ, ಉತ್ತರವಾಗಬೇಕು. ಉತ್ತರ ಕೊಟ್ಟಿದ ತಕ್ಷಣ ಹೋಗಿ ಇದೆಲ್ಲ ಏನಾಯಿತು, ಸಮುದ್ರದೊಳಗೆ ಬಿದ್ದು ತೀರೋಯ್ತು. ಊರು ಜನ ಎಲ್ಲ ಬಂದು ಯೇಸು ಸ್ವಾಮಿಯನ್ನು ಏನು ಕೇಳಿದ್ರೆ ಅಂದರೆ, ದಯವಿಟ್ಟು ನಮ್ಮ ಜಾಗವನ್ನು ಬಿಟ್ಟು ಹೋಗ್ಬಿಡ್ರಿ, ಅರ್ಥ ಮಾಡ್ಕೊಡ್ರಿ, ದಯವಿಟ್ಟು ನಮ್ಮ ಜಾಗವನ್ನು ಬಿಟ್ಟು ಹೋಗ್ಬಿಡ್ರಿ, ಇಲ್ಲಿ ಇರಬೇಡ್ರಿ ಅಂತ ಹೇಳ್ಬಿಟ್ರು. ಓಕೆ, ಇವರು ಅದು ಮುಗಿಸ್ಕೊಂಡು ತಿರುಗಿ ಬರುವಾಗ ಅನೇಕ ಜನರು ಅವರನ್ನು ಹುಡುಕೊಂಡು ಬಂದರು ಪ್ರಾರ್ಥನೆ ಮಾಡಿಸ್ಕೊಳ್ಳೋಕೆ. ಓಕೆ, ಆವಾಗ ಅದರಲ್ಲಿ ಒಬ್ಬನು ಯಾರೆಂದರೆ ಯವೀರು ಎಂಬ ಒಬ್ಬ ಪ್ರಾರ್ಥನಾ ಸಭಾ ಪಾಲಕ. ಸರಿಯಾ? ಇವನು ಬಂದು ಏನು ಕೇಳ್ತಾನೆ, ದೇವರೇ, ನನ್ನ ಮಗಳಿಗೆ ಹುಷಾರಿಲ್ಲ, ನೀವು ಬಂದು ಏನು ಮಾಡಬೇಕು, ಪ್ರೇಯರ್ ಮಾಡಬೇಕು. ಅವಳಿಗೆ ವಯಸ್ಸು ಎಷ್ಟು? 12. ಆಗ ಯೇಸು ಸ್ವಾಮಿ ಅವನ ಮಾತನ್ನು ಕೇಳಿ ಅವಳಿಗೆ ಗುಣ ಕೊಡೋಕ್ಕೆ ಹೋಗುವಾಗ ಅಲ್ಲಿ ಒಂದು ಸಂಭವ ನಡೆದಿತ್ತು. 12 ವರ್ಷದಿಂದ
ರಕ್ತ ಕುಸುಮ ವ್ಯಾಧಿಯಲ್ಲಿ ಇಲ್ಲ ರೋಗದಲ್ಲಿ ಬಿದ್ದಿದ್ದ ಒಂದು ಸ್ತ್ರೀ, ಅವಳು ಒಂದು ತೀರ್ಮಾನ ಮಾಡಿದಲ್ಲ. ಏನು ತೀರ್ಮಾನ ಅಂದರೆ, ಯೇಸು ಸ್ವಾಮಿ ಪರವಾಗಿ ಕೇಳಿದ್ದರಿಂದ ಆತನ ಉಡುಪನ್ನು ನಾನು ಮುಟ್ಟಿದರೆ ನನಗೇನಾಗುತ್ತೆ, ಗುಣವಾಗುತ್ತೆ ಎಂದು ತೀರ್ಮಾನ ಮಾಡಿ ಆ ಗುಂಪಿನೊಳಗೆ ನುಗ್ಗಿ ಹೇಗಾದರೆ ಯೇಸು ಸ್ವಾಮಿ ಬಟ್ಟೆಯನ್ನು ಏನು ಮಾಡಬೇಕು, ಮುಟ್ಟಬೇಕು, ಅವ್ರ ಉಡುಪನ್ನು ಮುಟ್ಟಬೇಕು ಎಂದು ನುಗ್ಗಿ ಮುಟ್ಟಿದ ತಕ್ಷಣ ಅವಳಿಗೆ ಗೊತ್ತಾಯಿತು, ಅವಳ ಶರೀರದಲ್ಲಿ ದೇವರ ಶಕ್ತಿಯನ್ನು ಬಂದು ಅವಳ ರೋಗವು ಇಮಿಡಿಯೇಟ್ ಏನಾಯಿತು, ಗುಣವಾಯಿತು. ಓಕೆ, ಅಂದರೆ 12 ವರ್ಷವಾಗಿ ಕಷ್ಟಪಟ್ಟ ಸ್ತ್ರೀಗೆ ಹೀಲಿಂಗ್, ಸೆಕೆಂಡ್ 12 ವಯಸ್ಸಲ್ಲಿ ತೀರೋಗಿದ್ದ ಮಗಳಿಗೆ ಜೀವ ಕೊಟ್ಟಿದ್ದ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಇವರಿಬ್ಬರ ಜೀವಿತದಲ್ಲಿ ಕಂಡು ಬಂದಿದ್ದ ಕೆಲವು ಕಾರ್ಯಗಳು ಮಾತ್ರ ಹೇಳಿ ಮುಗಿಸಬೇಕು ಅಂದಿದ್ದೆ. ಕಾರಣ, ಇವರಿಬ್ಬರ ಜೀವಿತದಲ್ಲಿ ಏನಿರಬೇಕು, ನಂಬಿಕೆ. ಅವಳ ಜೀವಿತದಲ್ಲಿ ಇದ್ದ ನಂಬಿಕೆ ಬೇರೆ, ಯವೀರ ಹೃದಯದಲ್ಲಿ ಕಂಡು ಬಂದಿದ್ದ ನಂಬಿಕೆ ಬೇರೆ. ಅವಳನ್ನು ನೋಡಿ ಹೇಳ್ತಾರೆ, ನಿನ್ನ ನಂಬಿಕೆ ದೊಡ್ಡದು, ಅದು ನಿಮ್ಮನ್ನೇನು ಮಾಡಿತ್ತು, ಸ್ವಸ್ಥ ಮಾಡಿತ್ತು. ಯವೀರನ್ನು ನೋಡಿ ಏನು ಹೇಳ್ತಾರೆ, ನೀನು ನಂಬಿಕೆ ಉಳ್ಳವನಾಗಿ ಇರು. ಕರೆಕ್ಟಾ? 2 ಕೂಟ ಇರುತ್ತದೆ. ಒಂದು ಕೂಟ ದೇವರ ಮೇಲೆ ನಂಬುವವರು, ಇನ್ನೊಂದು ಕೂಟ ದೇವರು ಮಾಡೋಕ್ಕಾಗುತ್ತಾ ಎಂದು. ಇದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಯೇಸು ಸ್ವಾಮಿಗೆ ಗೊತ್ತಾಯಿತು. ಸರಿಯಾ? ಅಲ್ಲೆಲ್ಲೂಯ. ಪಕ್ಕದ ಕೈ ಕೊಟ್ಟು ಹೇಳ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ಅಲ್ಲೆಲ್ಲೂಯ. ದೇವ ಜನರೇ, ಜಯದ ರಹಸ್ಯ, ಗುಣದ ರಹಸ್ಯ ನಮಗೆ ಕಂಡುಬರುವ ನಂಬಿಕೆ. ಅಲ್ಲೆಲ್ಲೂಯ. ನಾನು ತಿರುಗಿ ಹೇಳ್ತೀನಿ, ಜಯದ ರಹಸ್ಯ ನಂಬಿಕೆ. ವಾಕ್ಯ ಹೇಳ್ತದಲ್ಲ, ಯಾರು ಜಯಿಸುವವರು, ದೇವರಿಂದ ಹುಟ್ಟಿದವರು ಜಯಿಸುತ್ತಾರೆ. ನಿಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುವ ಜಯ. ಅಲ್ಲೆಲ್ಲೂಯ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ನಾವು ಗುಣ ಹೊಂದಬೇಕಾದ್ರೆ ಏನು ಮಾಡಬೇಕು, ನಂಬಬೇಕು. ನಾವು ನಂಬಿದರೆ ನಮಗೇನು ಸಿಕ್ಕುತ್ತದೆ, ದೇವರ ಅರ್ಪುತವನ್ನು ಸಿಕ್ಕುತ್ತದೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಆದ್ದರಿಂದ ನಮ್ಮ ಹೆಸರು ಬಂದು ವಿಶ್ವಾಸಿಗಳು. ಓಕೆ, ನಂಬುವವರು. ಯಾಕಂದರೆ ಕೊನೆಯದಾಗಿರುವುದು 3: ಒಂದು ನಿರೀಕ್ಷೆ, ಇನ್ನೊಂದು ನಂಬಿಕೆ, ಇನ್ನೊಂದು ಪ್ರೀತಿ. ಇದು 3 ಕೊನೆಯಾಗಿರಬೇಕು. ಅಲ್ಲೆಲ್ಲೂಯ. ಅದಕ್ಕೆ ಅವ್ರು ಹೇಳ್ತಾರೆ, ದೇವರ ಬರೋಣಿಗೆಗೆ ನೀವು ಭಯಪಡಬೇಡ, ನೀವು ಹೇಗೆ ಇರಬೇಕು, ನಂಬಿಕೆ, ಆಮೇಲೆ ನಿರೀಕ್ಷೆ, ವಿಶ್ವಾಸ, ನಂಬಿಕೆ, ಪ್ರೀತಿ ಎಂಬ ಎದೆ ಕವಸ ಏನು ಮಾಡಬೇಕು, ಧರಿಸಿಕೊಳ್ಳಬೇಕು. ಎದೆ ಕವಸ ಧರಿಸಿಕೊಳ್ಳಬೇಕು. ವಿಶ್ವಾಸ ಎಲ್ಲಿ ಇರಬೇಕು, ಹೃದಯದಲ್ಲಿ ಇರಬೇಕು. ಓಕೆ, ಅಲ್ಲೆಲ್ಲೂಯ. ಏನು ವಿಶ್ವಾಸ ಅಂದರೆ, ನಾವು ನಂಬುವವರು ನಂಬಿಕಸ್ಥನಾಗಿದ್ದಾನೆ, ಆತನು ಇದ್ದಾನೆ, ತಮ್ಮನ್ನು ಹುಡುಕುವವರಿಗೆ ಪ್ರತಿಫಲವನ್ನು ನೀಡುತ್ತಾನೆ ಎಂದು ನಂಬಬೇಕು. ದೇವರ ಮೇಲೆ ಹೆಚ್ಚಾಗಿ ಭರವಸೆ ಇಡಬೇಕು. ಅಲ್ಲೆಲ್ಲೂಯ. ನಾನು ಓದುವಾಗ ದೇವರು ಇದು ಮೇಲೆ ನಾನು ಓದೋಕ್ಕೆ ಇಷ್ಟಪಟ್ಟಿಲ್ಲ, ಮನಸ್ಸಿನಲ್ಲಿ ಇದು ಮಾತ್ರ ನನಗೆ ತೋರಿಸ್ಕೊಟ್ರು. 2 ಕಾರ್ಯ. ಒಂದು ನಂಬಿಕೆಯಲ್ಲಿ ಜಯ, ಇನ್ನೊಂದು ನಂಬಿಕೆಯಲ್ಲಿ ಮೃತ್ಯುಂಜಯ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಓಕೆ, ಇದು 2 ಕಾರ್ಯ ನಮಗೆ ತುಂಬ ಅವಶ್ಯ. ನಂಬಿಕೆ ಇದ್ದರೆ ಮಾತ್ರ ಗುಣವಾಗುತ್ತದೆ, ಮೃತ್ಯುಂಜಯ ನಮಗೆ ಸಿಕ್ಕುತ್ತದೆ. ಓಕೆ, ಫಸ್ಟ್ ಸಂಭವ, ಯೇಸು ಸ್ವಾಮಿ ಹೋಗುತ್ತಾ ಇರುವಾಗ ತುಂಬ ಗುಂಪು ಅನ್ನೋದು ಓದ್ರಿ. 31ನೇ ವಚನ ಅನಿಸುತ್ತದೆ. 31 ಇಲ್ಲ, ಓಕೆ 27 ಓದಿಯಮ್ಮ. ಓಕೆ, 27 ಇಲ್ಲ, ತುಂಬ ಜನ. ಓದಿಯಮ್ಮ. ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಎಷ್ಟು ವಾಕ್ಯ ಅದೇ? 24. 24. ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಅಂದರೆ ಯೇಸು ಸ್ವಾಮಿ ಹತ್ತಿರ ಹೋಗೋಕ್ಕೆ ಜಾಗನೇ ಇಲ್ಲ. ಎಲ್ಲ ಜನರು ಆತನ ಏನು ಮಾಡ್ತಾ ಇದ್ದ, ನೂಗಿಕೊಂಡು ಹೋಗ್ತಾ ಇದ್ರೆ ಫುಲ್ಲ ಶೋಕ್ ಮಾಡ್ತಾ ಇದ್ರು. ಆದರೆ
ಈ ಸ್ತ್ರೀಗೆ ಒಂದು ನಂಬಿಕೆ ಇತ್ತು. ಏನು ನಂಬಿಕೆ ಇತ್ತಂದರೆ, ಹೇಗಾದರೂ ಆತನ ಉಡುಪನ್ನು ಮುಟ್ಟಿದರೆ ನಮಗೆ ಗುಣ ಸಿಕ್ಕುತ್ತೆ ಎಂದು ಪ್ರಯತ್ನ ಮಾಡಿದರು. ದ ಫೈತ್ ಈಸ್ ಪ್ರಾಕ್ಟಿಕಲ್. ಅಲ್ಲೆಲ್ಲೂಯ. ನಂಬಿಕೆಯಲ್ಲಿ ನಾವು ಏನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಸರಿಯಾ? ಕೆಲವರು ನಂಬುತ್ತೀರಿ, ಆದರೆ ಏನಿಲ್ಲ, ಪ್ರಯತ್ನ ಇಲ್ಲ. ಆದರೆ ನಂಬಿಕೆ ಪ್ರಯತ್ನದಲ್ಲಿ ಇದೆ. ಇವಳ ಜೀವಿತದಲ್ಲಿ ಕಂಡುಬರುವ 3 ಕಾರ್ಯ. ಒಂದು, ಅವಳು ಏನು ಮಾಡಿದ? ಫಸ್ಟ್ ಕಾರ್ಯ ಪ್ರಯತ್ನ. ಫಸ್ಟ್ ನಂಬಿದ, ಸೆಕೆಂಡ್ ಪ್ರಯತ್ನ ಮಾಡಿದ್ದ. ಓಕೆ, ನಾವು ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಹೇಗೆ ನಾವು ಪ್ರಯತ್ನ ಮಾಡಬೇಕು? ನಮ್ಮ ಪ್ರಯತ್ನ ಹೇಳ್ರಿ. ಒಂದು ಸುಖ ನೀವು ಹೊಂದಬೇಕು, ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬೇಕಾದರೆ ನಾವೇನು ಮಾಡಬೇಕು? ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಹೇಗಿರಬೇಕು? ಎಸ್, ನಮ್ಮ ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ. ಹೇಗೆ ಪ್ರಾರ್ಥನೆ ಮಾಡಬೇಕು? ಒಂದು ನಿಮಿಷ. ನಮ್ಮ ಪ್ರಯತ್ನ ಹೇಗಿರಬೇಕು? ಪ್ರಾರ್ಥನೆಯಿಂದಲೇ. ಓಕೆ ಸರಿ, ನಾನು ಕೆಲವು ಕಾರ್ಯ ನಿಮಗೆ ಹೇಳ್ತೀನಿ ನೋಡ್ರಿ. ನಾವು ನಂಬುವಾಗ, ದೇವರು ಮಾಡುತ್ತಾನೆ ಎಂದು ನಂಬುವಾಗ ನಮ್ಮ ಪ್ರಯತ್ನ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಎದುವರೆಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಹೊಂದುವರೆಗೆ ಪ್ರಾರ್ಥನೆ ಮಾಡಬೇಕು. ಹೊಂದುವವರೆಗೂ. ಅರ್ಥ ಆಯ್ತಾ? ಆದರೆ ನಾವು ನಂಬುತ್ತೇವೆ, ನಾವು ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಹೇಗೆ ನಮ್ಮ ಪ್ರಾರ್ಥನೆ ಇದೆ ಅಂದರೆ, ನಾವು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿದ ಮೇಲೆ ನಮ್ಮ ಹೃದಯ ಹೇಳುತ್ತದೆ, ಇಷ್ಟುವರೆಗೆ ಪ್ರಾರ್ಥನೆ ಮಾಡಿದ್ದು ಸಾಕು. ಎಷ್ಟು ಜನರಿಗೆ ಅದು ಅನುಭವ ಬಂದಿದೆ? ಎಷ್ಟು ಜನಕ್ಕೆ ಬಂದಿದೆ? ಸಾಕು. 5 ನಿಮಿಷ ಪ್ರೇಯರ್ ಮಾಡುವಾಗ ಸೈತಾನ ಹೇಳ್ತಾನಪ್ಪ, 1 ಅವರ್ ಪ್ರೇಯರ್ ಮಾಡಿಬಿಟ್ಟೆ, ಸಾಕು. ನಿಮಗೆ ಗೊತ್ತಿಲ್ಲದೆ ನಿಮಗೇನು ಬರುತ್ತೆ? ಮನಸ್ಸಿನಲ್ಲಿ ತೃಪ್ತಿ ಬರುತ್ತೆ, ಇಲ್ಲಾದರೆ ಟಯರ್ಡ್ ಆಗುತ್ತೆ. ನಾಳೆ ಪ್ರಾರ್ಥನೆ ಮಾಡೋಣ ದೇವ್ರು ಕೇಳ್ತಾರ? ಇಲ್ಲ. ಬಹು ಗುಂಪು ಆತನನ್ನು ಸುತ್ತಿತ್ತು, ಆತನನ್ನು ನುಂಗುತ್ತಾ ಇತ್ತು. ಕರೆಕ್ಟಾ? ನುಗ್ಗುತ್ತಾ ಇತ್ತು, ಆತನನ್ನು ನುಗ್ಗುತ್ತಾ ಇತ್ತು. ಇಟ್ಸ್ ವೆರಿ ಶೋಕಿಂಗ್. ಆದರೂ ಅವಳೇನು ಮಾಡ್ತಾ ಇದ್ದ? ಅವರನ್ನು ಮುಟ್ಟಬೇಕೆಂದು ಪ್ರಯತ್ನ ಮಾಡಿದ್ದ. ಕೆಲವರು ಪರಿಶುದ್ಧ ಜನ ನಾನು ಅವ್ರು ಕೇಳಿದ್ದೀನಿ, ಒಂದು ಕಾರ್ಯ ಹೊಂದಬೇಕಾದ್ರೆ ರಾತ್ರಿ ಪೂರ್ತಿ ಪ್ರೇಯರ್ ಮಾಡ್ತಾರಂತೆ. ಅವರ ಕಟ್ಟೆಗೆ ಪ್ರಾರ್ಥನೆ ಮಾಡ್ತಾರಂತೆ. ಪಾಸ್ಟರ್ ಥಾಮಸ್ ರಾಜ್ ಈಗ ಹೇಳಿದರು, ಅವರಿಗೆ ಒಂದೇ ಒಂದು ಚಿಕ್ಕ ಕಾರ್ಯ ಮಾತ್ರ ಬೇಕು. ಏನು ಬೇಕಂದರೆ ಒಂದು ಕೀಬೋರ್ಡ್ ಬೇಕು. ಆ ಕೀಬೋರ್ಡ್ ಬಂದಿದೆ, ಕೀಬೋರ್ಡ್ ಬೇಕು. ಅದಕ್ಕೆ 17,000 ರೂಪಾಯಿ ಏನೋ ಬೇಕು, 17,500 ರುಪೀಸ್ ಸಮಥಿಂಗ್. ಅದು ಯಾವಾಗ ತಗೋಬೇಕೋ? ನಾಳೆನೇ ತಗೋಬೇಕು ಅಷ್ಟೇ. ಸರಿಯಾ? ಯಾರ ಹತ್ರನ ಹೋಗಿ ನಾವು ಏನು ಮಾಡ್ಬೋದು? ಕೇಳ್ಬೋದು, ಕೊಡ್ತಾರೆ. ಆದರೆ ಇವ್ರು ಯಾರ ಹತ್ರ ಕೇಳಿದ್ರು? ದೇವರ ಬಳಿಗೆ. ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡ್ತಾಯಿದ್ರು. ಒಂದೇ ಉದ್ದೇಶ. ಅದೆಲ್ಲ ನಾವು ಕಲಿಯುವಾಗ ನಮಗೆ ಒಂದು ಪ್ರೇರೇಪಣವಾಗಿರುತ್ತದೆ. ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡಿದರಂತೆ. ಒಂದೇ ಒಂದು ಪ್ರಾರ್ಥನೆ, ದೇವರೇ, ನೀನು ಕೊಡದೆ ನಿಮ್ಮ ಸಮೂಹವನ್ನು ಬಿಟ್ಟು ನಾನು ಹೋಗುವುದಿಲ್ಲ. ಅಂಡರ್ಸ್ಟ್ಯಾಂಡ್? ಇದಾ ಪ್ರಯತ್ನ. ಒಂದು ವಸ್ತು ಕಾಣದೆ ಹೋಯ್ತು, ಚಿನ್ನ ಕಾಣದೆ ಹೋಯ್ತು ಅನ್ಸ್ಕೊಳ್ರಿ. ನೀವು ಎಷ್ಟು ಅದನ್ನು ಪ್ರಯತ್ನ ಮಾಡಿ ಹುಡುಕುವಿರಿ? 1 ಸತಿ, 2 ಸತಿ, 3 ಸತಿ. ಕರೆಕ್ಟಾ ಇಲ್ವಾ? ಫಸ್ಟು ಒಂದು ಸತಿ ನೀವು ಹುಡುಕ್ತಾ ಇರುವಾಗ ಸಿಕ್ಕದೆ ಹೋದರೂ ಮನಸ್ಸು ಹೇಳುತ್ತೆ, ಈ ಕೆಳಗಡೆ ನೋಡಿ, ಆ ಕೆಳಗಡೆ ನೋಡಿ, ಇಲ್ಲಿ ಇಟ್ಟಿರ್ಬೋದು. ಬರ್ತಾ ಅನ್ನೋ ಪ್ರಾರ್ಥನೆಗೆ ಬಂದರೆ ಏನಾಗುತ್ತೆ? ಸಾಕು. ಅದಕ್ಕೆ ನಮ್ಮ ಜೀವನದಲ್ಲಿ ಸೋಲಿಗೆ ಕಾರಣ ನಮ್ಮಲ್ಲಿ ಏನಿಲ್ಲ? ನಂಬಿಕೆಗೆ ತಕ್ಕಂಥ ಪ್ರಯತ್ನ ಇಲ್ಲ. 12 ವರ್ಷವಾಗಿ ಅವಳಿಗೆ ವೇದನೆ. ಎಲ್ಲರೂ ಕೈಬಿಟ್ರು, ಎಲ್ಲ ವೈದ್ಯರು ಕೈಬಿಟ್ರು. ಅವಳಿಗಿದ್ದಿದ್ದ ಎಲ್ಲ ಸಂಪತ್ತುಗಳು ಅವಳು ಖರ್ಚು ಮಾಡಿದ್ರು, ಅವಳಿಗೇನು ಸಿಕ್ಕಿಲ್ಲ? ಗುಣ ಸಿಕ್ಕಿಲ್ಲ. ಆದರೆ ಯೇಸು ಸ್ವಾಮಿ ಕುರಿತು ಅವಳಿಗೆ ಗೊತ್ತಾಯಿತು, ಆತನಿಂದ ನಮಗೆ ಬಿಡುಗಡೆ ಸಿಕ್ಕುತ್ತದೆ. ಆದುದರಿಂದ ನುಗ್ಗಿ ಹೋಗಿ ಮುಟ್ಟುವುದಕ್ಕೆ ಜಾಗ ಇಲ್ಲದಿದ್ದರೂ ಅವಳು ಮಾಡ್ತಾ ಇದ್ದ? ಜನರೆಲ್ಲ ಗುಂಪಾಗಿರುವಾಗ ಹೆಂಗಸ್ತರು ಒಳಗೆ ಹೋಗಿ ನುಗ್ಗಿ
ಮುಟ್ಟುವುದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವಳು ಏನು ಮಾಡ್ತಾ ಇದ್ದ? ಪ್ರಯತ್ನ ಮಾಡ್ತಾ ಇದ್ದ. ಅವರು ಪ್ರೇಯರ್ ಮಾಡಿದರು, ರಾತ್ರಿ ಎಲ್ಲ ಪ್ರೇಯರ್ ಮಾಡ್ತಾ ಇದ್ರಂತೆ. 4:15 ಬೆಳಗ್ಗೆ 4:15 ಒಬ್ಬರು ಬಾಗಿಲು ತಟ್ಟಿ, ದೇವರು ನನ್ನ ಹೃದಯದಲ್ಲಿ ನನಗೆ ನೈಟೆಲ್ಲ ನಿದ್ರೆ ಮಾಡೋಕ್ಕೆ ಬಿಟ್ಟಿಲ್ಲ, ಈ ಹಣ ನಿಮಗೆ ಕೊಡಬೇಕೆಂದು ಹೇಳಿ ಅವ್ರು ಎಷ್ಟು ಎದುರು ನೋಡಿದರು? 17,500 ರೂಪೀಸ್ ಅಲ್ಲ, ಕವರಲ್ಲಿ ಹಾಕಿ ಕೊಟ್ಬಿಟ್ಟು ಹೋದರು. ಇವರು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ ದೇವರು ಅವರನ್ನು ಏನು ಮಾಡಿಲ್ಲ? ನಿದ್ರೆ ಮಾಡೋಕ್ಕೆ ಬಿಟ್ಟಿಲ್ಲ. ಆದರೆ ಅವನು ಎಷ್ಟು ಸಮಯ ಆತರ ಹೃದಯವನ್ನು ಕಡಿಮೆ ಮಾಡಿದ್ದಾನೆ? ಎಷ್ಟು ಸಮಯ? ಬೆಳಗ್ಗೆ 4:15 ಯಾರು ಕಡಿಮೆ ಮಾಡ್ತಾಯಿದ್ರು? ಇಟ್ಟಿರುವ ವ್ಯಕ್ತಿ, ಕೊಡಬೇಕಿರುವ ವ್ಯಕ್ತಿ ಕೈಯಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದ? ಮನಸ್ಸು ಕಡಿಮೆ ಮಾಡ್ತಾ ಇದ್ದ. ಕೊಡಬೇಕಾ ಕೊಡಬೇಡವಾ, ಇದು ದೇವರು ಹೇಳ್ತಾರಾ ಇಲ್ವಾ? ಆದರೆ ದೇವರು ಏನು ಮಾಡಿಲ್ಲ, ಅವನನ್ನು ಬಿಟ್ಟಿಲ್ಲ, ಕೊಡಲೇಬೇಕು. ಅದಕ್ಕೆ ಬೆಳಗ್ಗೆ ನನಗೆ ಆಶ್ಚರ್ಯ, ಬೆಳಗ್ಗೆ 4:15 ಹೋಗಿ ಒಬ್ಬರು ಹಣ ಸಹಾಯ ಮಾಡಿದಿದ್ರೆ ಇವನು ಒಬ್ಬನೇ ಇರ್ಬೋದು ಅನಿಸುತ್ತದೆ ಅಲ್ಲ? ನಮ್ಮ ಹತ್ರ ದೇವ್ರು ಹೇಳ್ತಾರೆ ಅನ್ಸ್ಕೊಳ್ರಿ, ನಾವೇನು ಹೇಳ್ತೀವಿ? ಇವತ್ತು ನನಗೆ ನೋ ಟೈಮ್ ಲಾಟ್, ಐ ವಿಲ್ ಗಿವ್ ಯು ಆಫ್ಟರ್ 10 o'clock ಹೇಳ್ತೀವ ಇಲ್ವಾ? ಆಮಾಂ. ಅಕಸ್ಮಾತ್ ದೇವರು ನಮಗೆ ನಿದ್ರೆ ಕೊಡೋದಿದ್ರು ಪರವಾಗಿಲ್ಲ, ನಾವೇನು ಮಾಡ್ತೀವಿ? ದಿಂಬೋನು ಇಟ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೀನಿ. ಇವ್ರು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡುವಾಗಲೇ ದೇವರು ಏನು ಮಾಡಿರ್ಬೋದು? ರೆಡಿ ಮಾಡಿಟ್ಟಿರ್ಬೋದು. ಆದರೆ ಬಂದು ಸೇರೋಕ್ಕೆ ಬೆಳಗ್ಗೆ 4:15 ಆಯಿತು. 2 ಕಾರ್ಯ. ಒಂದು, ಇವರ ದೃಢವನ್ನು ಏನು ಮಾಡಬೇಕಾ? ಶೋಧಿಸಬೇಕು. 3ನೇದು, ಅವನ ಮನಸ್ಸನ್ನು ಏನು ಮಾಡಬೇಕು? ಶೋಧಿಸಬೇಕು. ಅವನು ಕೊಡುವುದಕ್ಕೆ ಸಿದ್ಧವಾಗಿದ್ದಾನಾ? ಅಂಡರ್ಸ್ಟ್ಯಾಂಡ್? ಆದರೆ ಇವರು ಏನು ಬಿಟ್ಟಿಲ್ಲ? ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿಲ್ಲ. ಕೊಟ್ಟೇ ಕೊಡುತ್ತಾನೆ. ನಾನು ಹೇಳ್ತೀನಿ ನೋಡ್ರಿ, ಆ ಥರ ನೀವು ಪ್ರಯತ್ನ ಮಾಡಿದರೆ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಕಾಣುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೋಮಾರಿತನವನ್ನು ನಾವು ಬಿಡಬೇಕು. ಸೈತಾನ ತಂತ್ರದಲ್ಲಿ ಹೆಚ್ಚಾಗಿರುವುದು ಸೋಮಾರಿತನ. ಈ ವಾಕ್ಯದಲ್ಲಿಂದ ಇದರಲ್ಲಿ ನಾನು ಓದುವಾಗ ನನಗೊಂದು ಕಾರ್ಯ, ಮಾರ್ಕ್ ಪುಸ್ತಕದಲ್ಲಿ ನೀವು ಮನೆಯಲ್ಲಿ ಹೋಗಿ ಓದ್ರಿ, ದೇವರು ಕೆಲವರಿಗೆ ತಾಲಾಂತುಗಳನ್ನು ಕೊಡ್ತಾರೆ. ಇಲ್ಲ, ಮಾರ್ಕ್ ಇಲ್ಲ, ಮತ್ತೆಯು ಅನಿಸುತ್ತದೆ. ಮತ್ತೆಯಲ್ಲಿ ತಲಾಂತುಗಳು ಕೊಡ್ತಾರೆ ನೋಡ್ರಿ. ಇಲ್ಲ, ತಾಲಂದು ಇಲ್ಲ, ಕರೆಕ್ಟ್, ತಾಲಂದುಗಳು ಕೊಡ್ತಾರೆ. ಒಬ್ಬನಿಗೆ 27 ಅನಿಸುತ್ತೆ, 27 ನನಗೆ 27ನೇ ಅಧ್ಯಾಯದಲ್ಲಿ ಅನಿಸುತ್ತದೆ. 27, 26, ಓಕೆ. ಕೆಲವು ತಾಲಂದುಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದು ತಾಳಂದು ತಗೊಂಡಿದ್ದವನು ಏನು ಮಾಡಿದ್ದ? ಅದನ್ನು ಭೂಮಿಯಲ್ಲಿ ಮಚ್ಚಿಟ್ಟಿದ್ದಲ್ಲ, ಏನು ಮಾಡಿದ? ಮುಚ್ಚಿಟ್ಟಿದ್ದ. ಯೇಸು ಸ್ವಾಮಿ ಬಂದು ಕೇಳುವಾಗ, ಯಜಮಾನ ಒಂದು ಕೇಳುವಾಗ ತಂದು ಕೊಡುವಾಗ ಒಂದೇ ಒಂದು ತಿರುಗಿ ಕೊಟ್ಟಿದ್ದ. ಆವಾಗ ಅವ್ರು ಹೇಳ್ತಾರೆ, ಪ್ರಯೋಜನ ಇಲ್ಲದೆ ಸೋಮಾರಿತನವಾದ ಸೇವಕನೇ. ಅರ್ಥ ಆಯ್ತಾ? ನಾವು ಯಾರಾಗಿರಬಾರ್ದಂದರೆ, ಸೋಮಾರಿಗಳಾಗಿದ್ದರೆ ನಮ್ಮ ಜೀವನದಲ್ಲಿ ಆಶೀರ್ವಾದ ಕಡಿಮೆ. ಅರ್ಥ ಆಯ್ತಾ? ನಾವೇನು ಹೇಗಿರಬೇಕು? ಪ್ರಯತ್ನ ಮಾಡುವವರಾಗಿರಬೇಕು. ನೀವು ಪ್ರಯತ್ನ ಮಾಡದೆ ನಾವು ಹೊಂದುವುದಿಲ್ಲ. ನಾವು ಹೊಂದದೇ ಇರುವವರೆಗೂ ನಮ್ಮ ಹೃದಯದಲ್ಲಿ ನಂಬಿಕೆ ಬೆಳೆಯುವುದಿಲ್ಲ. ಅರ್ಥ ಮಾಡಿಕೊಳ್ಳ್ರಿ. ನಾವು ಹೊಂದದೇ ಇರುವವರೆಗೆ ನಮ್ಮ ಹೃದಯದಲ್ಲಿ ಏನು ಬೆಳೆಯುವುದಿಲ್ಲ? ನಂಬಿಕೆ ಬೆಳೆಯುವುದಿಲ್ಲ. ನಾವು ಯೋಚಿಸ್ತೀವಿ, ಅವರಿಗೆಲ್ಲ ಅದ್ಭುತ ನಡೆಯುತ್ತದೆ, ನನಗೆ ನನ್ನ ಜೀವನದಲ್ಲಿ ಅದು ಫಲಿಸಲಿಲ್ಲ ಎಂದು ನೀವು ಅನಿಸಬಹುದು. ಕಾರಣ, ನೀವು ಪ್ರಯತ್ನ ಮಾಡಬೇಕು. ಅವಳು ಕೇಳಿದ್ದ ಬಹು ಗುಂಪು ಯೇಸು ಸ್ವಾಮಿ ನುಕ್ಕುತ್ತಾ ಇದ್ದು, ಆದರೆ ಅವಳಿಗೆ ಒಂದು ಪ್ರಯತ್ನ ಏನೆಂದರೆ, ಹೇಗಾದರೂ ಏನು ಮಾಡಬೇಕಾ? ಆತನನ್ನು ಮುಟ್ಟಬೇಕು. ಹಲ್ಲೆಲೂಯಾ. ಓಕೆ, ಸೆಕೆಂಡ್ ಥಿಂಗ್ಸ್, ಅವಳೇನು ಮಾಡಿದ? ಪ್ರಯತ್ನ ಮಾಡಿ ಅವರನ್ನು ಮುಟ್ಟಿದ್ದ. ಓಕೆ, ಮುಟ್ಟಿದ ತಕ್ಷಣ 25ನೇ ವಚನದಲ್ಲಿ ಓದೇಮ್ಮ.
ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನೋ ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆಮೆನ್, ಹಲ್ಲೆಲೂಯಾ. ಈ ಎಕ್ಸ್ಪೀರಿಯನ್ಸ್ ದ ಹೀಲಿಂಗ್ ನೀವು ಪ್ರಯತ್ನ ಮಾಡಿದರೆ ನಿಮ್ಮ ಜೀವನದಲ್ಲಿ ಏನು ಸಿಗುತ್ತೆ? ಅನುಭವ ಸಿಗುತ್ತೆ. ಕರೆಕ್ಟಾ? ಈ ಅನುಭವ ಪರವಾಗಿ ಯಾರು ಹೇಳಿದ್ದು? 34ನೇ ಕೀರ್ತನೆಯಲ್ಲಿ ಕೀರ್ತನೆ 34 9ನೇ ವಚನ. ಕರ್ತನು ಒಳ್ಳೆಯವನೆಂದು ಸವಿದು ನೋಡ್ರಿ, ರುಚಿಸಿ ನೋಡ್ರಿ, ಆತನ ಮೇಲೆ ಭರವಸೆ ಇಡುವವನು ಧನ್ಯನು. ಹಲ್ಲೆಲೂಯಾ. ದೇವರು ಒಳ್ಳೆಯವನು, ದೇವರು ಗುಣ ಕೊಡುವವನು, ದೇವರು ಅರ್ಪುತ ಮಾಡುವವನು, ದೇವರು ಅತಿಶಯ ಮಾಡುವವನು. ಆದರೆ ನೀವೇನು ಮಾಡಬೇಕು? ಅದನ್ನು ಸವಿದು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ಎಕ್ಸ್ಪೀರಿಯನ್ಸ್ ಹೇಗೆ ಬರುತ್ತಂದರೆ ನಿನ್ನ ಪ್ರಯತ್ನದಿಂದ ನಿಮಗೆ ಸಿಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಾಗಿ ಪ್ರೇಯರ್ ಮಾಡಿ ನೋಡ್ರಿ, ನಿನ್ನ ಜೀವನದಲ್ಲಿ ಹೀಲಿಂಗ್ ಸಿಕ್ಕುತ್ತೆ. ಪ್ರೇಯರ್ ಮಾಡಿ ನೋಡ್ರಿ. ನೀವು 10 ನಿಮಿಷ ಪ್ರೇಯರ್ ಮಾಡಿ ಬಿಟ್ಬಿಡ್ತಾ ಇದ್ದೀರಿ. ಯಾಕಂದರೆ 10 ನಿಮಿಷ ಪ್ರಾರ್ಥನೆ ಮೇಲೆ ಹೋಗೋದಿಲ್ಲ. ನೋಡ್ರಿ, ಓಕೆ, ಹೋಗಬೇಕು ಅನ್ನೋ ಅವಶ್ಯ. ನಮ್ಮ ಪ್ರಾರ್ಥನೆಯನ್ನು ತಡೆ ಮಾಡುವುದು ಯಾವುದು? ವಾಹನ ಮಂಡಳಿತಿರುಕ್ರೆ ಪೊಳ್ಳಾದ. ಅರ್ಥ ಮಾಡ್ಕೊಳ್ರಿ. 3 ಕಾರ್ಯ ಹೇಳಿದ್ನಲ್ಲ. ಒಂದು, ನಮಗೆ ವಿರೋಧವಾಗಿರೋದೇ 3 ಕಾರ್ಯ ಹೇಳಿದೆ. ಒಂದು ರಾಜಕೀಯ, ಎರಡನೇದು ಆ ಲೋಕದಲ್ಲಿರುವ ಅಂಧಕಾರ ಲೋಕಾಧಿಪತಿಗಳು. ಅಂಧಕಾರ ಲೋಕಾಧಿಪತಿ ಅಂದರೆ ನಮ್ಮ ಮೈಂಡನ್ನು ಮಂಗು ಮಾಡುತ್ತಲ್ಲ. ನಮ್ಮ ಮೈಂಡ್ ಪ್ರಾರ್ಥನೆಗೆ ಹೋಗದೆ, ಪ್ರಾರ್ಥನೆ ಮಾಡದೆ, ಲೋಕಾನುಸಾರವಾಗಿಯೇ ಕಾರ್ಯಗಳು ಸಮಯಗಳು ಕಳೆಯುತ್ತಾ ನಮ್ಮ ಮನಸ್ಸನ್ನು ಮಗ್ಗು ಮಾಡುತ್ತಾ. ನೋಡಿದ್ದೀರಾ? ಬೆಳಕಿಗೆ ಬರದೆ, ಪ್ರಾರ್ಥನೆಗೆ ಬರದೆ ತಡೆ ಮಾಡುತ್ತಾ ಇಲ್ವಾ? ಪ್ರಾರ್ಥನೆ ಬಿಡುಗಡೆ, ಪ್ರಾರ್ಥನೆ ಇಲ್ಲದೆ ಇರುವುದು ಸೆರೆಯಾಗೋದು. ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ನೀವು ಪ್ರಾರ್ಥನೆ ಮಾಡಿದರೆ ನಮಗೇನು ಸಿಕ್ಕುತ್ತೆ? ಬಿಡುಗಡೆ ಸಿಕ್ಕುತ್ತೆ. ಸೈತಾನ ಓಡೋಗುತ್ತಾನೆ. ಪ್ರಾರ್ಥನೆ ಮಾಡದಿದ್ದರೆ ನಮಗೆ ಸೈತಾನ ಏನು ಮಾಡ್ತಾನೆ? ಕಟ್ಟಾಕುತ್ತಾನೆ. ಅವನ ತಂತ್ರ ಹೇಗಾದರೂ ಪ್ರಾರ್ಥನೆಯಿಂದ ನಮ್ಮನ್ನು ಬಿಡಿಸಬೇಕು, ಪ್ರಾರ್ಥನೆ ಒಳಗೆ ಬರಬಾರ್ದೆಂದು. ಅರ್ಥ ಆಯ್ತಾ? ಆದ್ದರಿಂದ ನಾವು ಏನು ಮಾಡಬೇಕು? ಯಾವಾಗಲೂ ಪ್ರಾರ್ಥನೆಗೆ ನಿಲ್ಲಬೇಕು. ಈ ರಾಜಕೀಯ ನಮಗೆ ವಿರೋಧವಾಗಿರುತ್ತೆ. ಎರಡನೇದು ಅಂಧಕಾರ ಲೋಕಾಧಿಪತಿ. ಮೂರನೇದು ಆಕಾಶ ಮಂಡಲದಲ್ಲಿರುವ ದುಷ್ಟಕ್ರಿಯೆಗಳು, ದುರಾತ್ಮಕ್ರಿಯೆಗಳು. ನಾವು ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆ ಮೇಲೆ ಹೋಗದೆ ಅದು ಏನು ಮಾಡುತ್ತದೆ? ತಡೆ ಮಾಡುತ್ತದೆ. 10 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಮೇಲೆ ಹೋಗೋದೇ ಇಲ್ಲ. ಕೆಲವು ಸಮಯದಲ್ಲಿ ಒಬ್ಬ ಹುಡುಗ ಹೇಳಿದ್ದ, ಕೆಲವರು ಹೇಳಿದರು ಅಂದರೆ ದೇವಸಮೂಹದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ 45 ನಿಮಿಷ ದೇವರ ಪ್ರಸನ್ನತೆ ಸಿಕ್ಕದಂತೆ. ಅಂದರೆ ದೇವರ ಲೀಡಿಂಗೇ ಸಿಕ್ಕದೆ ಹೋರಾಡುತ್ತಾನೆ. ಅವನು ಹೇಳಿದ್ದ ಎಕ್ಸ್ಪೀರಿಯನ್ಸ್, ಅವನ ಅನುಭವ. ಕೆಲವರಿಗೆ 1 ಅವರ್ ಇರ್ಬೋದು, ಕೆಲವರಿಗೆ ಹಾಫ್ ಆನ್ ಅವರ್ ಇರ್ಬೋದು. ಅದು ಅವರವರ ಅನುಭವ. ಅದು ಹಾಫ್ ಆನ್ ಅವರಲ್ಲಿ ಸೈತಾನ ನಮ್ಮನ್ನು ಪ್ರಾರ್ಥನೆ ಮಾಡೋಕ್ಕೆ ಬಿಡದೆ, ನಮ್ಮ ಪ್ರಾರ್ಥನೆ ಮೇಲೆ ಹೋಗೋದೇ ಅನೇಕ ತಡೆಗಳು ಬರುತ್ತದೆ. ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಆಮೇಲೆ ನಮಗೆ ಸಹಾಯ ಮಾಡೋಕ್ಕೆ ಮಿಗಾಯಲ್ ದೂತನು ಬರ್ತಾನೆ. ಬಂದು ಏನು ಮಾಡ್ತಾನೆ? ಈ ಸೈತಾನ ಕ್ರಿಯೆಗಳೆಲ್ಲ ಓಡಿಸಿ ನಮ್ಮ ಪ್ರಾರ್ಥನೆ ದೇವರ ಬಳಿಗೆ ಹೋಗುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ಅವ್ರು ಹೇಳ್ತಾರೆ, ಮಿನಿಮಮ್ ಎಷ್ಟುವರೆಗೆ ಪ್ರೇಯರ್ ಮಾಡಬೇಕಾ? ಮಿನಿಮಮ್ 1 ಅವರ್, ಮಿನಿಮಮ್. ಮ್ಯಾಕ್ಸಿಮಮ್ 1 ಅವರ್ಲ್ಲ. ಅವ್ರು ಹೇಳ್ತಾರೆ, ಏಸಮ್ ಏನು ಹೇಳಿದ್ರ? ಅಟ್ಲೀಸ್ಟ್ 1 ತಾಸಾದರೂ. ಅಟ್ಲೀಸ್ಟ್ 1 ತಾಸು ಅಂದರೆ ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟವರಾದು ಮಾಡ್ಬೋದು. ಮ್ಯಾಕ್ಸಿಮಮ್ 3 ಅವರ್ಸ್ ಇಟ್ಕೊಳ್ರಿ. 3 ಅವರ್ ನೈಟ್ ಮೊಬೈಲ್ ನೋಡೋದೆಲ್ಲ ಕಟ್ ಮಾಡಿರಿ. ನಾನು ನೆನ್ನೆ ಪ್ರೇಯರ್ ಮಾಡಿದ್ದೆ, ದೇವರೇ ವಿಶ್ವಾಸಿ ಮನೆಯಲ್ಲೆಲ್ಲ ಡಮ್ಮಾರು ಒಂದು ಸಪ್ತ ಬರಬೇಕು. ಯೋಚಿಸುತ್ತೆ. ಅದು ಇಲ್ಲದಿದ್ದರೂ ಕಷ್ಟ, ಇದ್ದರೂ ಕಷ್ಟ. ಕರೆಕ್ಟಾ? ಅರ್ಥ ಆಯ್ತಾ? ಒಂದು ಮ್ಯಾಗ್ನೆಟ್ ಪಕ್ಕದಲ್ಲಿ ಇಟ್ಕೊಂಡು ಹೋದರೆ
ಪಕ್ಕದಲ್ಲಿರುವ ಏನು ಕಬ್ಬಣಗಳು ಏನು ಮಾಡುತ್ತೆ ಅದೇ ಥರ ಎದ್ದೇಳಿದ ತಕ್ಷಣ ಡೈರೆಕ್ಟಾಗಿ ಇಲ್ಲಿ ಹೋಗುತ್ತೆ ಮನಸ್ಸು. ನೀವು ಒಳ್ಳೆಯದು ನೋಡುತ್ತೀರಿ, ಇಲ್ಲಂತ ಹೇಳಿಲ್ಲ, ನೀವು ಕೆಟ್ಟದನ್ನು ನೋಡುತ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದು ಪ್ರಾರ್ಥನೆಯನ್ನು ನಮ್ಮನ್ನು ದೂರಪಡಿಸುತ್ತದೆ, ಸಮಯವನ್ನು ವ್ಯರ್ಥ ಮಾಡುತ್ತದೆ. ಅದಕ್ಕೆ ಎಲ್ಲರ ಮನೆಯಲ್ಲಿ ಡಮ್ಮಾರು ಒಂದು ಸೌಂಡ್ ಬಂದರೆ ಚೆನ್ನಾಗಿರುತ್ತೆ ಇಲ್ಲ? ಇಲ್ಲ ಅಂಕಿಲ್ಲ, ಅದನ್ನು ಬೇಕೇ ಬೇಕೋ ಪಾಸ್ಟರ್, ಅದು ಬೇಕೇ ಬೇಕು, ಅದಿಲ್ಲಾದರೆ ಆವಾಗ ನೀವು ಏನು ಮಾಡಬೇಕು, ಜಾಗ್ರತೆಯಾಗಿ ಉಪಯೋಗಿಸ್ಬೇಕು. ಸಮಯ ಒಂದು ಏನು ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು. ಮೊಬೈಲನ್ನೇ ಯೂಸ್ ಮಾಡ್ಕೋಬಾರ್ದು, ಯೂಸ್ ಮಾಡ್ತಾ ಇರಬಾರ್ದು. ಸರಿಯಾ? ಪ್ರಾರ್ಥನೆಗೆ ಸಮಯ ಕೊಡಬೇಕು, ಆವಾಗ ನಿಮ್ಮ ಜೀವಿತದಲ್ಲಿ ಜಯ ಸಿಕ್ಕುತ್ತೆ. ಅಲ್ಲೆಲ್ಲೂಯ. ನೋಡಿರಿ, ಅವಳಿಗೆ ಈ ಪ್ರಾಬ್ಲಮ್ ಇತ್ತು, ಅವಳು ಪ್ರಯತ್ನ ಮಾಡಿದ ತಕ್ಷಣ ಅವಳಿಗೊಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿತ್ತು. ಅದೇನು ಎಕ್ಸ್ಪೀರಿಯೆನ್ಸ್? ಅವಳ ಶರೀರದಲ್ಲಿ ಪೂರ್ಣ ಗುಣ ಉಂಟಾಯಿತು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ನಿಮಗೆ ಪೂರ್ಣ ಗುಣ ಉಂಟಾಗಬೇಕಾದರೆ ನಂಬಿಕೆಯಿಂದ ಪ್ರಯತ್ನ ಮಾಡಿ ಹೊಂದಿಕೊಳ್ಳ್ರಿ, ಅದು ಪ್ರಯಾಸ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಹೆಚ್ಚಾಗಿ ಪ್ರೇಯರ್ ಮಾಡಿರಿ, ಪ್ರೇಯರ್ ಮಾಡುವುದಕ್ಕೆ ಸಮಯ ಒದಗಿಸಿರಿ. ಓಕೆ, ಪ್ರೇಯರ್ ಮಾಡೋಕ್ಕೆ ನೀವು ಒಂದು ಸಮಯವನ್ನು ಕೂಡಿಸಿ ಇಡ್ರಿ. ಈ ಸಮಯ ನಾವು ಪ್ರೇಯರ್ ಮಾಡಬೇಕಂದು ಕೂಡಿಸಿ ಇಡ್ರಿ. ಅದು ಒಂದವ್ರ ಮೇಲೆ ಇರಲಿ. ಓಕೆ, ಯಾರಿಗಾಗಿಯೂ ಯಾರಿಗೋಸ್ಕರನೂ ಪ್ರಾರ್ಥನಾ ಕಾರ್ಯವನ್ನು ನೀವು ಏನು ಮಾಡಬೇಡ್ರಿ, ತಳ್ಳಿ ಬಿಡಬೇಡ್ರಿ. ನಿಮ್ಮ ಜೀವನದಲ್ಲಿ ಜಯ ಸಿಕ್ಕುತ್ತದೆ. ಅಲ್ಲೆಲ್ಲೂಯ. ಓಕೆ, ಎರಡನೇ ಕಾರ್ಯ, 12 ವಯಸ್ಸು ಹುಡುಗಿ ಏನಾಗಿದ್ದ, ತೀರೋಗಿದ್ದ. ಓಕೆ ಸರಿ. ಓಕೆ, ದೇವರು ಹೇಳ್ತಾರೆ, ಮೂರನೇ ದೇವರು ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ರಚಿಸಿತ್ತು, ನೀನು ಸಮಾಧಾನದೊಂದಿಗೆ ಹೋಗಿ ನಿಮ್ಮ ದುಃಖ ಎಲ್ಲ ನೀಗಿ ಸುಖವಾಗಿರು. ಅಲ್ಲೆಲ್ಲೂಯ. ಸರಿ, ಇದು ಅವಳಿಗೆ ಸಿಕ್ಕಿದ ಎಕ್ಸ್ಪೀರಿಯನ್ಸ್, ಒಂದು ಅನುಭವ, ಆಶೀರ್ವಾದ. ಎರಡನೇದಾಗಿ 35ನೇ ವಾಕ್ಯ ಓದಮ್ಮ. ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಉಳ್ಳವನಾಗಿರು. ಅಲ್ಲೆಲ್ಲೂಯ. ಅಂಜಬೇಡ, ನಂಬಿಕೆ ಉಳ್ಳವನಾಗಿರು. ಅಂದರೆ ಅವನಿಗೇನಾಯಿತು, ಅವಳು ಕಾಯಿಲೆದಿಂದ ಇದ್ದಾಳೆ, ಯೇಸು ಸ್ವಾಮಿ ಬಂದು ಗುಣ ಕೊಡುವುದಕ್ಕೆ ಶಕ್ತನು. ಆದರೆ ಇವಾಗ ಅವಳು ಏನಾಗಿದ್ದಾಳೆ, ತೀರೋಗಿದ್ದಾಳೆ. ಇನ್ನು ಮುಂದೆ ನಾವು ಯಾಕೆ ಆತನನ್ನು ಹಿಂಸಿಸಬೇಕು? ಆದರೆ ದೇವರು ಹೇಳ್ತಾರೆ, ಸತ್ತಿದ್ರೂ ಪರವಾಗಿಲ್ಲ, ನೀ ಏನು ಮಾಡು, ನಂಬಿಕೆ ಉಳ್ಳವನಾಗಿರು. ಅರ್ಥ ಮಾಡಿಕೊಡ್ರಿ, ನಿಮ್ಮ ಪರಿಸ್ಥಿತಿ ಹೇಗೆ ಇದ್ರೂ ಪರವಾಗಿಲ್ಲ, ನಿಮಗೆ ನಂಬಿಕೆ ಇದ್ದರೆ ಸಾಕು, ಅದರಲ್ಲಿ ಪುನರ್ಜೀವವನ್ನು ಉಂಟಾಗುತ್ತದೆ. ಅಲ್ಲೆಲ್ಲೂಯ. ಕೆಲವು ಸಮಯದಲ್ಲಿ ನಾವು ಪರಿಸ್ಥಿತಿಯನ್ನು ಕಂಡು ನಮ್ಮ ನಂಬಿಕೆಯಲ್ಲಿ ನಾವು ಕುಂದಿ ಹೋಗ್ತೀವಿ ಅಷ್ಟೇ. ಅದುವರೆಗೂ ನಮಗೆ ಏನಿರ್ತದೆ, ಸ್ವಲ್ಪ ನಂಬಿಕೆ ಇರುತ್ತದೆ. ಟೋಟಲ್ ಸನ್ನಿವೇಶಗಳು ನಮಗೆ ಟೋಟಲಾಗಿ ಆಪೋಸಿಟ್ ಆಗಿರುವಾಗ, ಇನ್ನು ಮುಂದೆ ಇದು ಏನು ಆಗಕ್ಕೆ ಏನಿಲ್ಲ, ಅಲ್ಲಿ ಶಾಶ್ವತವು ಯಾವುದೂ ಇಲ್ಲ ಎಂದು ಅನಿಸ್ಕೊಂಡು ನಾವೇನು ಮಾಡ್ತೀವಿ, ನಮ್ಮ ನಂಬಿಕೆಯನ್ನು ಬಿಟ್ಬಿಡ್ತೀವಿ, ಪ್ರಾರ್ಥನೆ ಮಾಡೋದು ಬಿಟ್ಬಿಡ್ತೀವಿ. ಇಲ್ಲ, ವಾಕ್ಯ ಹೇಳುತ್ತದೆ, ದೇವರು ಹೇಳ್ತಾರೆ, ನೀನು ಭಯಪಡದೆ ನಂಬಿಕೆ ಉಳ್ಳವನಾಗಿರು, ಸತ್ತಿದ್ರೂ ಪರವಾಗಿಲ್ಲ, ಪುನರುತ್ಥಾನ ಕೊಡೋಕ್ಕೆ ನಾನು ಶಕ್ತನಾಗಿದ್ದೀನಿ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಅಂದರೆ ಏನು ಪ್ರಾಬ್ಲಮ್ ಆದರೂ ಅದು ಸರಿ ಮಾಡೋಕ್ಕೆ ದೇವರಿಂದ ಸಾಧ್ಯ. 12 ವರ್ಷದಿಂದ ಕಾಯಿಲೆಯಿಂದ ಮಗಳಿಗೆ ಗುಣ ಸಿಕ್ಕಿತ್ತು. 18 ವಯಸ್ಸು ಹುಡುಗಿ ತೀರೋದಲು, 12 ವಯಸ್ಸು ಹುಡುಗಿ ತೀರೋದಲು, ಆದರೆ ದೇವರು ಜೀವ ಕೊಡೋಕ್ಕೆ ಶಕ್ತನಾಗಿದ್ದಾರೆ. ನಮ್ಮ ನಂಬಿಕೆ ಎದುವರೆಗಿರುತ್ತೆ ಅಂದರೆ, ನಮ್ಮ ಜ್ಞಾನ ನಮ್ಮಲ್ಲಿ 7ವರೆಗೆ ನಮ್ಮ ನಂಬಿಕೆ ಇರುತ್ತೆ. ಅರ್ಥ ಆಯ್ತಾ? ಆಮೇಲೆ ನಾವು ನಂಬಿಕೆ ಬಿಟ್ಬಿಡ್ತೀವಿ. ಏನೇನು ನಂಬಿಕೆ ಬಿಟ್ಬಿಡ್ತೀವಿ? ಅಷ್ಟೇ ದೇವರ ಚಿತ್ತ ಇಲ್ಲ. ಕರೆಕ್ಟಾ? ಅಷ್ಟೇ ದೇವರ ಚಿತ್ತ ಇಲ್ಲ, ಇನ್ನು ಮುಂದೆ ಇದು ನಡೆಯಲ್ಲ, ಇನ್ನು ಮುಂದೆ ಇದು ಹೋಯಿತು ಅಷ್ಟೇ ಎಂದು ನಾವು ಅನ್ನಿಸ್ತೀವಿ. ಆ ಥರ ಇಲ್ಲ. ನೀವು ನಂಬಿಕೆ ಇಟ್ಟಿದರೆ ಪುನರುತ್ಥಾನ ಹೊಂದುವುದಕ್ಕೆ, ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಅದೇ ದೇವರು. ಈ ಸಂಭವಗಳೆಲ್ಲ ಯಾರಕ್ಕಾಗಿ ಇದು ಮಾಡ್ತಾರೆ ಗೊತ್ತಾ? ಶೀಷರಿಗೋಸ್ಕರ ಮಾಡುತ್ತಾರೆ. ಇದೆಲ್ಲ ಯಾರು ಕಲಿಬೇಕೋ? ಅವ್ರ ಜೊತೆಯಲ್ಲಿರುವ ಶೀಷರುಗಳು ಕಲಿಯಬೇಕು. ಅದಕ್ಕೆ
ಲಾಜರು ಬೆತ್ತಾನಿಯದಿಂದ ನ್ಯೂಸ್ ಬರುತ್ತೆ, ಲಾಜರು ತುಂಬ ಬೆಳಗಿನಾಗ ಇದ್ದಾನೆ, ಫೀವರ್ ಇದೆ, ಅವನಿಗೆ ಜ್ವರ ಇದೆ ಎಂದು 4 ದಿನಕ್ಕೆ 3 ದಿನಕ್ಕೆ ಹಿಂದೆ ಅವನಿಗೆ ದೇವರಿಗೆ ಒಂದು ಸ್ತುತಿ ಬರುತ್ತೆ. ಆವಾಗ ಎಲ್ಲರೂ ಏನು ಅನ್ನಿಸಿದ್ರು, ಲಾಸರ್ ಅಂದರೆ ಯೇಸು ಸ್ವಾಮಿಗೆ ತುಂಬ ಇಷ್ಟ. ಯಾವಾಗ ಹೋದ್ರೆ ಎಲ್ಲಿ ಹೋಗ್ತಾರೆ? ಬೆತ್ತಾನಿಯಾಗೆ ಹೋಗೇ ಹೋಗ್ತಾರೆ. ಲಾಸರ್ ತಂದೆ ಬಂದು ಕುಷ್ಠರೋಗಿ. ಲಾಸರ್ ತಂದೆ ಯಾರೇ? ಕುಷ್ಠರೋಗಿ. ಲಾಸರ್ ಅಕ್ಕ 7 ದುಷ್ಟಾತ್ಮ ಅವಳಿಂದ ಓಡಿಸಲ್ಪಟ್ಟಿತ್ತು. ಅವಳ್ದ ಯೇಸು ಸ್ವಾಮಿ ಕಾಲನ್ನು ಏನು ಮಾಡಿದ್ದ? ತೊಳೆದಿದ್ದ. ಅಲ್ಲ, ಅವಳ ಹೆಸರೇನು? ಮರಿಯಾಲ್. ಓಕೆ. ಹೀಗೆ ಯೇಸು ಸ್ವಾಮಿಗೆ ತುಂಬ ಇಷ್ಟ, ಯಾವಾಗಲೂ ಅಲ್ಲಿ ಹೋಗ್ತಾರೆ. ಆದ್ದರಿಂದ ಲಾಸರ್ ಮೇಲೆ ಅವ್ರಿಗೆ ಇಷ್ಟ ಹೋಗ್ತಾರೆ ಅನ್ನಿಸುವಾಗ ಶಿಷ್ಯರಿಗೆ ದೇವರು ಕೆಲವು ಕಾರ್ಯ ಕಳಿಸಬೇಕಾದ್ರೆ ಏನು ಮಾಡಿಲ್ಲ, ಹೋಗಿಲ್ಲ. 3 ದಿನ ಅಲ್ಲೇ ಇದ್ಬಿಟ್ರು. 3ನೇ ದಿನದಲ್ಲಿ ಅವರಿಗೆ ಸುದ್ದಿ ಬರುತ್ತೆ, ನಿಮ್ಮ ಸ್ನೇಹಿತನಾದ ಲಾಸರು ತೀರೋದ. ಇವಾಗ ಹೇಳ್ತಾರೆ, ಹೋಗಿ ನೋಡೋಣ ಬನ್ನಿ. ಅವಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಅವನು ಕಾಯಿಲೆದಿಂದ ಇರುವಾಗ ಹೋಗಿ ಗುಣ ಕೊಡೋಕ್ಕೆ ದೇವರು ಮಾಡದೆ, ಅವನು ಸತ್ತ ಮೇಲೆ ಅವನು ಊನಕ್ಕೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಎಂದು ಅನಿಸಿದ್ರು. ಆದರೆ ಯೇಸು ಸ್ವಾಮಿ ಅದಕ್ಕಾಗಿ ಹೋಗಿಲ್ಲ. ಯಾವುದಕ್ಕೋಸ್ಕರ ಹೋಗ್ತಾರೆ? ಪುನರುತ್ಥಾನ ಕೊಡುವುದಕ್ಕೆ. ಹಲ್ಲೆಲೂಯ. ಬೆತ್ತಾನಿಯಾದಲ್ಲಿ ಮೃತ್ಯುಂಜಯ ಹೊಂದಿದವರು ಇದುವರೆಗೆ ಯಾರೂ ನೋಡಿಲ್ಲ. ಯಾಕಂದರೆ ಯೇಸು ಸ್ವಾಮಿಯೇ ಜೀವವು ಪುನರುತ್ಥಾನವೂ ಆಗಿದ್ದಾನೆ ಎಂದು ತೋರಿಸ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈವನ್ ಮರಿಯಾಳಿಗೂ ಗೊತ್ತಿಲ್ಲ, ಮಾರ್ತಾಳಿಗೂ ಗೊತ್ತಿಲ್ಲ ಏನೆಂದು. ಆತನೇ ಜೀವವು, ಆತನೇ ಪುನರುತ್ಥಾನವು. ಆದರೆ ಆತನು ದೇವರು ಎಂದು ಗೊತ್ತು, ದೇವರ ಮಗನು ಎಂದು ಗೊತ್ತು, ಅವರಿಂದ ಕೆಲವು ಅದ್ಭುತಗಳು ಮಾಡೋಕ್ಕೆ ಶಕ್ತನೇ ಎಂದು ಗೊತ್ತು. ಆದರೂ ಆತನೇ ಜೀವ, ಆತನೇ ಪುನರುತ್ಥಾನ ಎಂದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಮಾರ್ತಾಳು ಓಡಿ ಬಂದು ಹೇಳ್ತಾಳೆ, ಯೇಸು ಸ್ವಾಮಿ 4 ದಿನಕ್ಕೆ ಹಿಂದೆ ನೀವು ಬಂದಿದ್ದಿದ್ರೆ ನನ್ನ ಸಹೋದರನು ಏನು ಮಾಡಿರ್ಬೋದು? ಗುಣ ಕೊಟ್ಟಿರ್ಬೋದು. ಈಗ ಸತ್ತು 4 ದಿನ ಆಯಿತು ಎಂದು ಬಂದು ಅಳುತ್ತಾ ಇದ್ದಾಳೆ. ಅವಾಗ ಯೇಸು ಸ್ವಾಮಿ ಹೇಳ್ತಾಳೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವಿ. ಅವಾಗ ಹೇಳ್ತಾಳೆ, ಹೌದೌದು ನಾನು ನಂಬುತ್ತೇನೆ ಏಸಯ್ಯ. ನೀವು ತಿರುಗಿ ಬರುವಾಗ, ನೀವು ಹೋಗಿ ತಿರುಗಿ ಬರುವಾಗ ನನ್ನ ತಮ್ಮ ಏನಾಗ್ತಾನೆ? ಪುನರುತ್ಥಾನ ಹೊಂದುತ್ತಾನೆ, ನಂಬುತ್ತೇನೆ. ಇಲ್ಲ, ನಾನೇ ಜೀವವು ಪುನರುತ್ಥಾನವಾಗಿದ್ದೇನೆ. ನನಗೆ ಇಷ್ಟವಾದವನನ್ನು ನಾನು ಬದುಕಿಸುವುದಕ್ಕೆ ನನಗೆ ಶಕ್ತಿ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಇದೆಲ್ಲ ಯಾರಕ್ಕಾಗಿ ಅಂದರೆ ಶಿಷ್ಯರಿಗಾಗಿ, ದೇವ ಜನರಿಗಾಗಿ. ಆದ್ದರಿಂದ ನಮಗೆ ಗೊತ್ತಾಗಬೇಕು ಪ್ರಿಯರೇ, ಅದು ತಡೆಯಾದರೂ, ಅದು ಸತ್ತು ಹೋದರೂ ಪರವಾಗಿಲ್ಲ, ಅದಕ್ಕೆ ಜೀವ ಕೊಡೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಒಂದೇ ಕಾರ್ಯ, ನೀನು ನಂಬಿದರೆ ನಿನ್ನ ಜೀವನದಲ್ಲಿ ಸಂಭವಿಸುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ದೇವರ ಮೇಲೆ ಇರುವ ನಂಬಿಕೆ, ದೇವರ ಮೇಲೆ ಇಡುವ ನಂಬಿಕೆ ನಮಗೆ ಹೆಚ್ಚಾಗಿ ಬೆಳೆಯಬೇಕು, ಹೆಚ್ಚಾಗಿ ಬೆಳೆಯಬೇಕು, ಇನ್ನೂ ನಂಬಬೇಕು. ನಮ್ಮ ನಂಬಿಕೆ ನಮ್ಮ ಜ್ಞಾನದ ಮೇಲೆ ಇರಬಾರ್ದು. ಯಾಕೆ? ನಮ್ಮ ಜ್ಞಾನ ಎಷ್ಟವೋ ಅಷ್ಟರವು ನಂಬುವುದಕ್ಕೆ ಅದನ್ನು ನಮ್ಮನ್ನು ಮುನ್ನಡೆಸುತ್ತದೆ. ಆದರೆ ನಂಬಿಕೆ ಜ್ಞಾನದ ಮೇಲೆ ಇರದೆ ದೇವರ ಮೇಲೆ ಇರಬೇಕು. ಇಲ್ಲ, ಆ ವಾಕ್ಯ ಹೇಳುತ್ತದೆ, ಓದ್ರಿ, ಜ್ಞಾನೋಕ್ತಿಗಳು 3:6, 6:5 ಓದ್ರಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಸರಿಯಾ? ಇದೆರಡು ಸಪ್ರೇಟ್. ನಿಮ್ಮ ಸ್ವಬುದ್ಧಿ ನಂಬಿಕೆಗೆ ಸ್ಥಳನೇ ಅವಕಾಶ ಕೊಡಬಾರ್ದು. ಸ್ವಬುದ್ಧಿ ಬೇರೆ, ಪೂರ್ಣ ಮನಸ್ಸಿಂದ ದೇವರ ಮೇಲೆ ನಂಬಿಕೆ ಇಡೋದು ಬೇರೆ. ಹೇಳ್ತಾರೆ, ನೀ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಇಡು. ಹಲ್ಲೆಲೂಯ. ಎಲ್ಲ ಕಾರ್ಯಗಳು ನಿಮ್ಮ ನಡೆಸೋಕ್ಕೆ ದೇವರು ಶಕ್ತನಾಗಿದ್ದಾರೆ. ನೋಡ್ರಿ, ಎಲ್ಲ ಸೋಲಿಗೆ ಕಾರಣ ನಮ್ಮ ಸ್ವಬುದ್ಧಿ. ಓಕೆ, ನಮ್ಮ ಸ್ವಬುದ್ಧಿ ಹೇಗೆ ಇಚ್ಛಿಸುತ್ತದೆ ಹಾಗೆ ನಾವು ಸೋಲುತ್ತೇವೆ. ಆದರೆ ದೇವರ ಮೇಲೆ ಇರುವ ಭರವಸೆ ಹೇಗೆ ನಮ್ಮ ಜಯದಲ್ಲಿ ನಡೆಸುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ದೇವರ ಮೇಲೆ ಭರವಸೆ ಇಡ್ರಿ. ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ಭಯಪಡಬೇಡ, ನಂಬಿಕೆಯಿಂದ ಇರು. ಯಾವುದು ಕಾರ್ಯ ಕುರಿತು ನಡೆಯದೇ ಇರುತ್ತಾ, ಸನ್ನಿವೇಶಗಳು ಮೋಸವಾಗಿರುತ್ತದಾ, ಚಿಂತಿಸಬೇಡ್ರಿ, ಯೋಚಿಸಬೇಡ್ರಿ, ಚಿಂತೆ ಮಾಡಬೇಡ್ರಿ. ದೇವರ ಮೇಲೆ ನಂಬಿಕೆ ಇಡ್ರಿ. ದೇವರು ಪುನರುತ್ಥಾನ ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಯೇಸು ಸ್ವಾಮಿ ಬರುವಾಗ ಎಲ್ಲ ಅಳುತ್ತಾ ಇದ್ದಾರೆ. ಈ ಸಂದಡಿಗಳನ್ನು ಕಂಡು ದೇವರು ಹೇಳ್ತಾರೆ, ಎಲ್ಲ ಆಚೆ ಹೋಗ್ರಿ ಅಂತ ಹೇಳುವಾಗ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ?
ಎಲ್ಲರೂ ಎದ್ದೇಳಿ ಆಚೆ ಹೋಗು ನಿಲ್ಲುವಾಗ ಅವ್ರು ಏನು ಮಾಡ್ತಾ ಇದ್ರು? ಎಲ್ಲರೂ ಯಾರ ನೋಡಿ? ಯೇಸು ಸ್ವಾಮಿಯನ್ನು ನೋಡಿ ನಗುತ್ತಾ ಇದ್ರು ಅಲ್ಲ, ಪರಿಹಾಸ ಮಾಡ್ತಾ ನಗುತ್ತಾ ಇದ್ರು. ಅವಳು ಸೆತ್ತಿದಾಲೆ, ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಸರಿಯಾ? ಸಮ್ಟೈಮ್ ನಾವು ದೇವರನ್ನು ಪರಿಹಾಸ ಮಾಡ್ತೀವಿ. ಹೇಗೆ? ಇದು ಮಾಡೋಕ್ಕೆ ದೇವರಿಂದ ಸಾಧ್ಯನೇ ಇಲ್ಲ ಎಂದು ನಾವು ಬಿಟ್ಬಿಡ್ತೀವಿ. ಆ ಥರ ಮಾಡಬಾರ್ದು. ಅಂದರೆ ನಿಮ್ಮ ನಂಬಿಕೆ, ನೀವು ನಂಬಿದರೆ ನಿಮ್ಮ ಕುಟುಂಬ ರಕ್ಷಣೆ ಹೊಂದುತ್ತದೆ, ನೀವು ನಂಬಿದರೆ ನಿಮ್ಮ ಜೀವನದಲ್ಲಿ ಅತಿಶಯ ನಡೆಯುತ್ತದೆ. ಆದರೆ ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಲ್ಲಬೇಕು. ಅಲ್ಲೆಲ್ಲೂಯಾ. ಎಲ್ಲ ಪರಿಹಾಸ ಮಾಡಿದರು. ಯೇಸು ಸ್ವಾಮಿ ಹೇಳಿದರು ಅವಳು ಸತ್ತಿಲ್ಲ, ಅವಳು ನಿದ್ರೆಯಾಗಿದ್ದಾರೆ ಎಂದು ಹೇಳಿ ಅವಳ ಕೈಯನ್ನು ಹಿಡಿದು ಅವಳನ್ನೇನು ಮಾಡಿದರು? ಎಬ್ಬರಿಸಿಬಿಟ್ಲು. ಅಷ್ಟೇ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ನಿಮ್ಮ ಜೀವನದಲ್ಲಿ ನೀವು ಅನ್ನಿಸೋ ಪ್ರಕಾರ ಕಾರ್ಯಗಳು ಟೋಟಲಾಗಿ ನಾಶವಾಗಿದೆ. ಆದರೆ ದೇವರು ಅನ್ನಿಸುವ ಪ್ರಕಾರ ಆತನಿಂದ ಜೀವ ಕೊಡೋಕ್ಕೆ ಸಾಧ್ಯ. ಅಲ್ಲೆಲ್ಲೂಯಾ. ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ಜೀವಿಯ, ಆಮೇಲೆ ನಿಮ್ಮ ಆತ್ಮೀಯ ಜೀವಿತ ಎಲ್ಲವನ್ನು ಸರಿ ಮಾಡೋಕ್ಕೆ ದೇವರಿಂದ ಸಾಧ್ಯ. ಒಂದೇ ಕಾರ್ಯ, ದೇವರ ಮೇಲೆ ಭರವಸೆ ಇಡ್ರಿ. ನಾನು ಹೇಳ್ತೀನಿ, ಯಾವುದು ಕಾರ್ಯಕ್ಕೋಸ್ಕರ ನೀವು ಚಿಂತಿಸದೆ ನೀವು ದೇವ ಸಮೂಹದಲ್ಲಿ ಪ್ರಾರ್ಥನೆ ಮಾಡಬೇಕು. ಸರಿಯಾ? ಎನಿ ಪ್ರಾಬ್ಲಮ್ ದೇವರಿಂದ ಸಾಧ್ಯ. ಎಷ್ಟು ಜನ ನಂಬುತ್ತಾ ಇದ್ದೀರಿ? ಅಲ್ಲೆಲ್ಲೂಯಾ. ನೀವು ಪ್ರಯತ್ನ ಮಾಡಬೇಡ್ರಿ. ಓಕೆ, ಯು ಡು ನಾಟ್ ಡೂ ಯುವರ್ ಸೆಲ್ಫ್ ಅಲ್ಲ. ನೀವು ನಿನ್ನಿಂದ ಏನು ಮಾಡಬೇಡ, ಪ್ರಯತ್ನ ಮಾಡಬೇಡ. ದೇವ ಸಮೂಹಕ್ಕೆ ಹೋಗ್ರಿ. ದೇವರು ನಿಮಗೆ ಸುಖ ಇಟ್ಟಿದ್ದಾರೆ, ಗುಣ ಇಟ್ಟಿದ್ದಾರೆ, ಆರೋಗ್ಯ ಇಟ್ಟಿದ್ದಾರೆ, ಮೃತ್ಯುಂಜಯ ಇಟ್ಟಿದ್ದಾರೆ, ಜೀವನ ಇಟ್ಟಿದ್ದಾರೆ, ಸಮಾಧಾನ ಇಟ್ಟಿದ್ದಾರೆ, ನೆಮ್ಮದಿ ಇಟ್ಟಿದ್ದಾರೆ. ಅಲ್ಲೆಲ್ಲೂಯಾ. ಆದ್ದರಿಂದ ಜನರು ದೇವ ಸಮೂಹಕ್ಕೆ ಬರೋಕ್ಕೆ ಕಲಿಬೇಕು, ದೇವ ಸಮೂಹ ನಿಲ್ಲಕ್ಕೆ ಕಲಿಬೇಕು, ನಂಬಿಕೆಯುಳ್ಳ ಮಕ್ಕಳಾಗಿರಬೇಕು. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತು ದೇವ ಸಮೂಹದಲ್ಲಿ ಒಪ್ಪಿಸಿಕೊಟ್ಟು, ನನ್ನ ನಂಬಿಕೆ ಹೆಚ್ಚಿಸುವಂತೆ ನನಗೆ ದಯಮಾಡಿ ಸ್ವಾಮಿ ಎಂದು ಕೇಳೋಣ. ಎಲ್ಲರ ದೇವ ಸಮೂಹದಲ್ಲಿ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಎನಿ ಮ್ಯಾಟರ್ಸ್ ವಿತ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ. சொந்த புத்தியை நீ சார்ந்திருக்காத. ஆண்டவர் சொல்றார், உன்னால ஒன்றும் செய்ய முடியாது. You are not worthy to separate all the things. But God said, with God everything is possible. We would do the one things. It is pray at the feet of God. ದೇವ ಆಲಯದಲ್ಲಿ, ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ. ಎಲ್ಲವನ್ನು ಸರಿ ಮಾಡೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯವೆಂದು ನನ್ನ ಕರೆದ ನಿನ್ನ ಕೃಪೆಯಲ್ಲವೇ. ಎಲ್ಲರ ಕರಗಳ ಮೇಲೆ ಎತ್ತಿ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯವೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ
ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ದೇವ ಜನರೇ, ದೇವರ ಮೇಲೆ ಭರವಸೆ ಇಡ್ರಿ. ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಯೇಸಪ್ಪ, ಗಣನೆಯ ಮಾಡಿದ್ದು ನಿಂತುವೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿಂತುವೆಯೇ. ಕೃಪೆಯೇ, 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ, 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹಚ್ಚಲಾಗದ ಸ್ಥಾನ ಕೊಟ್ಟಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ, ನಾ ಹಚ್ಚಲಾಗದ ಸ್ಥಾನ ಕೊಟ್ಟಿದ್ದು ನನ್ನ ತಾಲಂತಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿಂತುವೆಯೇ. ಯಾವ ಗಣನೆಗೆ ಬಾರದಂತ ಗಣನೆಯ ಮಾಡಿದ್ದು ನಿಂತುವೆಯೇ. ಎಲ್ಲರೂ ಕೃಪೆಯೇ, 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ, 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ದೇವಜನರೇ, ಕೃಪೆಯನ್ನು ನಾವು ಕಳೆದುಕೊಳ್ಳಬಾರದು. ವಾಕ್ಯ ಹೀಗೆ ಹೇಳುತ್ತದೆ, ಈ ಲೋಕದ ಮೇಲೆ ಮನಸ್ಸಿಡುವವರು ತಮಗೆ ಬರುವಂತ ಕೃಪೆಯನ್ನು ವ್ಯರ್ಥ ಮಾಡುತ್ತಾರೆ ಎಂದು ವಾಕ್ಯ ಹೇಳುತ್ತದೆ. ಪ್ರಿಯರೇ, ಆದುದರಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ದಯವಿಟ್ಟು ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ಪ್ರಾರ್ಥನೆ ಎಂಬುದು ನಾವು ಅದರಲ್ಲಿ ಭಾಗವಹಿಸಬೇಕೆಂಬ ಕರ್ತವ್ಯ ಇಲ್ಲ, ಅದು ನಮ್ಮ ಕ್ರಿಸ್ತನ ಜೀವದ ಜೀವ. ನಾನು ತಿರುಗಿ ಹೇಳ್ತೀನಿ, ಕ್ರಿಸ್ತನ ಜೀವಿತದಲ್ಲಿ ಎರಡು ಕಾರ್ಯ ಜೀವವಾಗಿರುತ್ತದೆ. ಹೇಗೆ ಒಂದು ಗಿಡಕ್ಕೆ ಮರಕ್ಕೆ ನೀರು ಜೀವವಾಗಿ ಇರುತ್ತದೋ, ನಮ್ಮ ಹೃದಯಕ್ಕೆ, ನಮ್ಮ ಆತ್ಮಕ್ಕೆ, ನಮ್ಮ ರಕ್ಷಣೆಯಕ್ಕೆ ದೇವರ ಸಮೂಹ ಎಂಬ ಪ್ರಾರ್ಥನೆ, ದೇವರ ವಾಕ್ಯವೆಂಬ ಆಹಾರ ನಮಗೆ ಒಂದು ನೀರಾಗಿರುತ್ತದೆ. ಪ್ರಿಯರೇ, ನೀರಿಲ್ಲದೆಯೇ ಗಿಡಗಳು ಚೆಡಿ ಹೇಗೆ ಒಣಗಿ ಹೋಗುತ್ತದೋ ಅದೇ ರೀತಿಯಲ್ಲಿ
ನಮ್ಮ ಜೀವಿತವೂ ಹಾಗೆ ಇರುತ್ತದೆ. ಪ್ರಾರ್ಥನೆಗೆ ಬರೆದವರಿಗೆ ಫೋನ್ ಮಾಡಿ ಕರೀರಿ, ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅಂತ ಹೇಳ್ರಿ. ಪ್ರಾರ್ಥನೆ ಬಿಟ್ಬಿಟ್ಟು ಹೋಗಕ್ಕೆ ನೀವು ಯೋಚಿಸಬೇಡ್ರಿ. ಪ್ರಾರ್ಥನೆ ಎಂಬುದು ಮಾಡಬೇಕೆಂಗಿರುವ ಕರ್ತವ್ಯ ಇಲ್ಲ. ನಾನು ಹೇಳಿದ್ದೀನಿ, ಅದು ನಮ್ಮ ಜೀವ, ಅದು ನಮ್ಮ ಆಹಾರ. ಅದು ಇಲ್ಲದೆ ನಾವು ಒಣಗಿ ಹೋಗ್ತೀವಿ, ನಾವು ನಾಶವಾಗ್ತೀವಿ, ನಾವು ಮುರಿಯಲ್ಪಡುತ್ತೇವೆ. ಅದಕ್ಕೆ ಹೀಗೆ ಒಂದು ಹಾಡು, ಈ ಥರ ಒಂದು ಹಾಡು ಹಾಡಿದ್ದಾರೆ ಫಾದರ್ ಬೆರ್ಕ್ಮನ್ಸ್. ಸ್ತುತಿ ಮಾಡುವಾಗ ಸೈತಾನ್ ಓಡುತ್ತಾನೆ, ನಾನು ಸುಮ್ಮನೆ ಇದ್ದರೆ, ಸ್ತುತಿ ಮಾಡದಿದ್ದರೆ ಅವನು ತಿರುಗಿ ಬರುತ್ತಾನೆ. ಅವನು ಯಾವಾಗಲೂ ಸಿಂಹದೋಪಾದಿಯಲ್ಲಿ ಸುತ್ತಾಡುವಂತೆ ಯಾವನನ್ನು ನುಂಗಬೇಕು ಅಂದಿದ್ದಾನೆ. ಪ್ರಿಯರೇ, ದೇವರು ನಮ್ಮನ್ನು ಎಚ್ಚರಿಸುತ್ತಾರೆ. ನಾವು ಸ್ವಸ್ಥ ಬುದ್ಧಿ ಉಳ್ಳವರಾಗಿದ್ದು ದೇವ ಸಮ್ಮುಖದಲ್ಲಿ ಸಮಯ ಕಳೆಯೋಣ. ಪ್ರಾರ್ಥನೆ ತಳ್ಳಬೇಡ್ರಿ, ಹೆಚ್ಚಾಗಿ ಪ್ರಾರ್ಥಿಸಿರಿ, ಹೆಚ್ಚಾಗಿ ವಾಕ್ಯ ಓದಿರಿ. ಹಗಲಿನ ಮಕ್ಕಳಾಗಿ ನಾವು ಜೀವಿಸೋಣ. ಹಲ್ಲೆಲೂಯಾ. ದೇವರು ನಮಗೆ ದಯ ಮಾಡಲಿ. ನಮ್ಮ ಒಬ್ಬೊಬ್ಬರಿಗೆ ದೇವರು ಉಜ್ಜೀವನ ಕೊಡಲಿ. ಎಷ್ಟು ಕೆಲಸವಿದ್ದರೂ, ಎಷ್ಟು ಕಾರ್ಯಗಳಿದ್ದರೂ ಅದು ನಾವು ಮಾಡೋಕ್ಕೆ ಸಮಯ ಇರುತ್ತದೆ. ಆದರೆ ಪ್ರಾರ್ಥನೆ ಮಾತ್ರ ಬಿಡಬೇಡ್ರಿ, ವಾಕ್ಯ ಓದೋದ್ರನ್ನು ಬಿಡಬೇಡ್ರಿ. ದೇವರ ಮೇಲೆ ಭರವಸೆ ಇಡ್ರಿ, ಪ್ರಯತ್ನ ಮಾಡ್ರಿ, ಪ್ರಯಾಸ ಪಡ್ರಿ. ನಿಮ್ಮ ಜೀವನದಲ್ಲಿ ಆಶೀರ್ವಾದ ತಪ್ಪದೇ ನಿಮಗೆ ಸಿಕ್ಕುತ್ತದೆ. ಪ್ರಿಯರೇ, ಎಲ್ಲರ ದಿವಸ ಒಪ್ಪಿಸಿಕೊಡೋಣ. ಪರಿಶುದ್ಧನಾದ ದೇವರೇ, ಇದುವರೆಗೆ ನನ್ನ ಜೀವನದಲ್ಲಿ ಕಂಡು ಬಂದಿದ್ದ ಎಲ್ಲ ಕೊರತೆಗಳನ್ನು ನಾವು ಅರಿಕೆ ಮಾಡುತ್ತೇವೆಪ್ಪ. ಹೊಂದಬೇಕೆಂದು ಆಸೆ ನನ್ನಲ್ಲಿ ಇದೆ, ಹಣ ಮಾಡಬೇಕೆಂಗಿರುವ ಪ್ರಯತ್ನ ನನ್ನಲ್ಲಿ ಇಲ್ಲಪ್ಪ. ಆಸೆ ನನ್ನನ್ನು ಕೊಳ್ಳುತ್ತದೆ. ವಾಕ್ಯ ಹೇಳುತ್ತದೆ, ಸೋಮಾರಿಯನ್ನು ಅವನ ಆಸೆ ಅವನನ್ನು ಕೊಳ್ಳುತ್ತದೆ ಎಂದು ಹೇಳಲ್ಪಟ್ಟಿದೆ. ನನಗೆ ಆಸೆ ಇದೆ ದೇವರೇ, ಆದರೆ ಪ್ರಯತ್ನ ಇಲ್ಲಪ್ಪ. ಆ ಸ್ತ್ರೀ ಆಸೆ ಪಟ್ಟು ಪ್ರಯತ್ನ ಮಾಡದೇ ಇದ್ದು ಅಷ್ಟು ಗುಂಪಿದೆ ಆಮೇಲೆ ಎಂದು ಅವನು ಅನಿಸಿದ್ದಲ್ಲೇ ಅವಳಿಗೆ ಗುಣ ಸಿಕ್ಕಿತ್ತೋ ಗೊತ್ತಿಲ್ಲ, ಸಿಕ್ಕುವುದೋ ಗೊತ್ತಿಲ್ಲ. ಆದರೆ ಇವತ್ತು ಆತನನ್ನು ಮುಟ್ಟಲೇಬೇಕು. ಇವತ್ತು ಎಷ್ಟು ಗುಂಪಿದ್ರೂ ಪರವಾಗಿಲ್ಲ, ಒಳಗಡೆ ನುಗ್ಗಿ ಆತನನ್ನು ಮುಟ್ಟಬೇಕೆಂದು ಪ್ರಯತ್ನ ಮಾಡಿದ್ದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ಸ್ತ್ರೀಯೇ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು. ಇನ್ನು ಮುಂದೆ ನಿನ್ನ ವೇದನೆ ಎಲ್ಲ ನೀಗಿ ನೀ ಸುಖವಾಗಿರು, ಸಮಾಧಾನವಾಗಿ ಹೋಗು ಎಂದು ದೇವರು ಹೇಳಿದ್ದಾರೆ. ಪ್ರಿಯ ಜನರೇ, ದೇವರು ನಮಗೂ ಆ ಥರ ಹೇಳಕ್ಕೆ ಇಷ್ಟಪಡುತ್ತಾನೆ. ನೀ ಸಮಾಧಾನವಾಗಿರು. ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತ್ತು, ನಿನ್ನ ನಂಬಿಕೆ ನಿನಗೆ ಬಿಡುಗಡೆ ಕೊಟ್ಟಿತ್ತು, ನಿನ್ನ ನಂಬಿಕೆ ನಿನ್ನ ಜೀವನದಲ್ಲಿ ಆಶೀರ್ವಾದ ತಂದಿತ್ತು, ನಿನ್ನ ನಂಬಿಕೆ ನಿನ್ನನ್ನು ಸಂಪತ್ತಿಂದ ತುಂಬಿಸಿತ್ತು, ನಿನ್ನ ನಂಬಿಕೆ ನಿನ್ನ ಜೀವನದಲ್ಲಿ ಅರ್ಪುತವನ್ನು ಮಾಡಿತೆಂದು ದೇವರು ಹೇಳಕ್ಕೆ ಈಗಲೂ ಇಷ್ಟಪಡುತ್ತಾನೆ. ಆದರೆ ನಂಬಿಕೆಯ ಪ್ರಯಾಸ ನಮಗೆ ಬೇಕು ಪ್ರಿಯರೇ, ನಂಬಿಕೆ ಪ್ರಯಾಸ ಬೇಕು. ಸೈತಾನ್ ಹೇಳುತ್ತಾನೆ, ನೀನು ಪ್ರಾರ್ಥನೆ ಮಾಡಿದ್ದು ಸಾಕು ಎಂದು ಹೇಳಿ ನಮ್ಮನ್ನು ಸೋಲಿಸ್ತಾನೆ. ಆದರೆ ನೀವು ಹೇಳಬೇಕು, ಯೇಸು ನಾಮದಲ್ಲಿ ತೊಲಗಿ ಸಾತಾನೆ, ಇನ್ನು ಹೆಚ್ಚಾಗಿ ದೇವ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡಬೇಕು. ಆತನು ಕೊಡುವವರೆಗೂ ನಾನು ಬಿಡದೆ ಆತನನ್ನು ನಾನು ಹಿಂಸಿಸಿ ಪ್ರಾರ್ಥನೆ ಮಾಡಬೇಕೆಂಬ ಒಂದು ವೈರಾಗ್ಯ ನಮ್ಮಲ್ಲಿ ಬರಲಿ. ಒಂದು ಒತ್ತಾಯ ಮಾಡುವಂಥ ಗುಣ, ಒಂದು ಒತ್ತಾಯ ಮಾಡುವಂಥ ಪ್ರಾರ್ಥನೆಯಲ್ಲಿ ಯಾಕೋಬಿನಂತೆ ನೀನು ಆಶೀರ್ವದಿಸಿದರೆ ಹೊರತು ನಿನ್ನನ್ನು ಬಿಡಲಾರನು ಎಂದು ಒತ್ತಾಯ ಮಾಡಿದಂತೆ ನಾವು ದೇವರೊಂದಿಗೆ ಹೋರಾಡಬೇಕು ಪ್ರಿಯರೇ. ನಮಗೆ ಎಷ್ಟೋ ಆಶೀರ್ವಾದಗಳು ಬೇಕು. ಇದಕ್ಕೆ ಕಾರಣ ನಾವು ಕೂತಿರುವುದಲ್ಲ, ನಾವು ನಂಬುವುದಲ್ಲ, ನಮ್ಮ ಪ್ರಯಾಸ ಹೆಚ್ಚಿಸಬೇಕು. ನಾನು ನಂಬುತ್ತೇನೆ, ಇವತ್ತು ದೇವರು ಮಾತಾಡಿದ ವಾಕ್ಯಗಳು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡಿದೆ ಎಂದು. ಇನ್ನು ಮುಂದೆ ಪ್ರಾರ್ಥನೆಗೆ, ದೇವರ ಮೇಲಿರುವ ನಂಬಿಕೆಯಲ್ಲಿ ಪ್ರಯಾಸಕ್ಕೆ ಸ್ಥಳ ಕೊಡ್ರಿ. ನೀವು ನಿಮ್ಮ ಗ್ರಹಿಕೆಗೆ ಮೀರುವ ಅದ್ಭುತಗಳನ್ನು ನೀವು ಕಾಣಬಹುದು. ಪರಿಶುದ್ಧ ತಂದೆಯೇ, ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ನಾವು ನಂಬುವರಾದರೂ ನಮ್ಮಲ್ಲಿ ಪ್ರಾರ್ಥನೆ ಇಲ್ಲ, ಪ್ರಯತ್ನ ಇಲ್ಲಪ್ಪ. ನಾಳೆ 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 ಎಂದು ಎಷ್ಟೋ ವರ್ಷಗಳು ಕಳೆದೋಯ್ತಪ್ಪ. ಇಲ್ಲ, ಇವತ್ತು ಬೇಕು, ಇವತ್ತು ದೇವರು ಕೊಡಕ್ಕೆ ಶಕ್ತನು, ಇವತ್ತು ನನಗೆ ಗುಣ ಬೇಕೋ ಎಂದು ಆ ಸ್ತ್ರೀ ಅವಳ ಹೃದಯದಲ್ಲಿ ಒಂದು ಕಠಿಣ, ಒಂದು ಗಟ್ಟಿ ಮಾಡಿಕೊಂಡು ಅವಳು ದೇವರೇ ಆಶೀರ್ವಾದ ಬಿಡುಗಡೆ ಹೊಂದಿದಂತೆ ನಿನ್ನ ಮಕ್ಕಳಿಗೆ ಒಳ್ಳೆ ಸ್ಪರ್ಶತೆ ಕೊಡಪ್ಪ, ಬುದ್ಧಿ ಕೊಡಪ್ಪ, ಜ್ಞಾನ ಕೊಡಪ್ಪ, ತಿಳುವಳಿಕೆ ಕೊಡಪ್ಪ. ನಿನ್ನ ಮಕ್ಕಳಿಗೆ ತಿಳುವಳಿಕೆ ಕೊಡು ದೇವರೇ.
ಸೈತಾನು ಮಗ್ಗು ಮಾಡುವ ಎಲ್ಲ ನೆನಪುಗಳು, ಯೋಚನೆಗಳು ನಿನ್ನ ಮಕ್ಕಳನ್ನು ಬಿಟ್ಟು ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಮಕ್ಕಳು ನಿನ್ನ ಕರದಿಂದ ಹೆಚ್ಚಾದ ಆಶೀರ್ವಾದ ಹೊಂದುವಂಥವರಾಗಿ ಮಾರ್ಪಡಿಸಿ ಏಸಯ್ಯ. ನಿನ್ನ ಮಕ್ಕಳಿಗಾಗಿ ನೀವು ವಾಕ್ಯ ಹೇಳುತ್ತದೆ, ಅವನು ನಿಧಿಯನ್ನು ನಮಗೆ ಇಟ್ಟಿದ್ದಾನೆ ಎಂದು, ಪೊಕ್ಕಿಷವನ್ನು ಇಟ್ಟಿದ್ದಾನೆ ಎಂದು ವಾಕ್ಯ ಹೇಳುತ್ತದೆ ಏಸಯ್ಯ. ಆ ಪೊಕ್ಕಿಷದಿಂದ ನಿನ್ನ ಮಕ್ಕಳನ್ನು ಆಶೀರ್ವದಿಸುತ್ತೇವೆ. ನಿನ್ನ ಮಕ್ಕಳಿಗೆ ಇನ್ನೂ ಹೆಚ್ಚಾದ ವಿಶ್ವಾಸದ ಪ್ರಯಾಸವನ್ನು ಕೊಟ್ಟು ನಡೆಸಿ ಆಶೀರ್ವದಿಸು. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.